ಸರ್ ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿತ್ತು? 5 ಮಂತ್ಸ್ ಬ್ಯಾಕ್ ಗೊತ್ತಾಯ್ತು ಮೇಡಮ್. ಸೊ ಅವರು ಇಲ್ಲ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಿ ಅಂತ ಹೇಳಿದ್ರು. ಡಯಾಗ್ನೋಸಿಸ್ ಎಲ್ಲ ಚೆಕ್ ಮಾಡಿಸಿದ್ಮೇಲೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯಿತು. ಈ ರೀತಿ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಅವರು ಅಂತ? ಅವ್ರಿಗೆ ಹೇಳಿಲ್ಲ ಮೇಡಮ್. ಆ್ಯಕ್ಚುಲಿ ನಾವು ಕಾನ್ಫಿಡೆನ್ಸ್ ಇದೆ ಕ್ಲಿಯರ್ ಆಗುತ್ತೆ ಅಂತ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯಿತು, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರನ್ನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಜತ್. ಎಲ್ಲಿಂದ ಬಂದಿರೋದು? ಹುಬ್ಳಿ. ಸರ್ ಪೇಷಂಟ್ ಏನಾಗ್ತದೆ ನಿಮಗೆ? ಮದರ್. ಅವ್ರ ಹೆಸರು ಮತ್ತು ವಯಸ್ಸು? ವೀಣಾ, ಏಜು 56. ಸರ್ ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿತ್ತು? 5 ಮಂತ್ಸ್ ಬ್ಯಾಕ್ ಗೊತ್ತಾಯ್ತು ಮೇಡಮ್. ಅಂದರೆ ಲೋಕಲಲ್ಲಿ ತೋರಿಸಿದ್ವಿ ಹಾಸ್ಪಿಟ್ಲಲ್ಲಿ. ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಬಿಟ್ಟು ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು, ಕೊಲೋನಾ ಕ್ಯಾನ್ಸರ್ ಅಂತ. ಓಕೆ, ಅದಕ್ಕಿಂತ ಮುಂಚೆ ಏನಾದರೂ ನೋವು ಅಂತ ಹೇಳ್ತಾ ಇದ್ರ ಅಥವಾ ಯಾವ ರೀತಿ ಇದ್ರು? ಸೊ ಹೊಟ್ಟೆ ನೋವು ಅಂತಿದ್ದೆ. ಲೋಕಲಲ್ಲಿ ಫಸ್ಟ್ ತೋರಿಸಿದ್ವಿ, ಅವ್ರಿಗೆ ಗೊತ್ತಾಗಲಾರ್ದಕ್ಕೆ ಅವರು ಇನ್ನೊಂದು ಹಾಸ್ಪಿಟ್ಲಿಗೆ ಸಜೆಷನ್ ಮಾಡಿದ್ರು. ಸೊ ಅಲ್ಲಿ ಹೋದಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡಿ ಡಯಾಗ್ನೋಸಿಸ್ ಎಲ್ಲ ಚೆಕ್ ಮಾಡಿಸಿದ್ಮೇಲೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯ್ತು. ಇವಾಗ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ? ಪೇನ್ ಅಂತ ಹೇಳ್ತಿಲ್ಲ, ಬೇರೆ ಆಯುರ್ವೇದಿಕ್ ಹೋಗಿದ್ವಿ ನಾವು. ಓಕೆ. ಸೊ ಅವರು ಇಲ್ಲ ನೀವು ಅಗೇನ್ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಿ ಅಂತ ಹೇಳಿದ್ರು. ಅವ್ರು ಇಂಗ್ಲೀಷ್ ಮೆಡಿಸಿನ್ಗೆ ಹೋದ್ರೆ ಇವಾಗ ಅಗೇನ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಮನೆಯಲ್ಲಿ ಸರ್ಜರಿ ಅವರು ಮದರ್ ಬೇಡ ಅಂತಿದ್ದಾರೆ. ಸೊ ಅದಕ್ಕೆ ನಾವು ಫ್ಯಾಮಿಲಿ ಮೆಂಬರ್ ಇದನ್ನ ಸಜೆಷನ್ ಮಾಡಿದ್ರು. ಓಕೆ. ಸೊ ಅದಕ್ಕೆ ಬಂದಿದ್ದೀವಿ. ಓಕೆ. ಸೊ ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಹೇಗೆ ಅನಿಸ್ತು? ಅದೇ ರಿವ್ಯೂ 1 ಮಂತ್ ರಿವ್ಯೂ ನೋಡೋಕೆ ಹೇಳಿದ್ದಾರೆ ಮೇಡಮ್. ಅದು 1 ಮಂತ್ ರಿವ್ಯೂ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಇದೆ ಕ್ಲಿಯರ್ ಆಗುತ್ತೆ ಅಂತೇಳಿ. ಓಕೆ ಸರ್, ಇವಾಗ ಪೇಷಂಟು ಈ ರೀತಿ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಅವರು ಅಂತ? ಅವ್ರಿಗೆ ಹೇಳಿಲ್ಲ ಮೇಡಮ್. ಅವ್ರಿಗಿನ್ನ ಹೇಳಿಲ್ಲ ನೀವು? ಓಕೆ. ಅವ್ರು ನಮ್ಮ ಸಿಸ್ಟರ್ ನೋಡ್ಕೊಳ್ಳೋದು. ಓಕೆ ಸರ್, ಆಯಿತು. ಹೇಗೋ ಬಂದಿಲ್ಲ ಡಾಕ್ಟರ್ನ ಮಾತಾಡ್ಸಿದ್ದೀರಾ, ಜೊತೆಗೆ ಮೆಡಿಸಿನ್ ಕೂಡ ತೊಗೊಂಡಿದ್ದೀರಾ. ಆದಷ್ಟು ಬೇಗ ಅವರು ರಿಕವರಿ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ಸರ್.